ಏನಪ್ಪ ಮಾಡೋದು? ನೀರು 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 ಕುಡಿಯಕ್ ನೀರಿಲ್ಲ, ಅಡ್ಗೆ ಮಾಡಕ್ ನೀರಿಲ್ಲ, ಜೀವನ ಮಾಡಕ್ಕೆ ನೀರಿಲ್ಲ. ಸ್ನಾನ ಮಾಡಕ್ ನೀರಿಲ್ಲ, ಬಟ್ಟೆ ಒಗೆಯಕ್ಕೂ ನೀರಿಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ. ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಸಾಯ್ತಾ ಇವೆ. 5-10 ಕಿಲೋಮೀಟರ್ ಹೋದ್ರು ಕ್ಯಾನ್ಗಳಲ್ಲಿ ಕುಡಿಯಕ್ಕೆ ನೀರ್ ಸಿಗ್ತಾ ಇಲ್ಲ. ಕೆರೆ ನೀರಿಲ್ಲ, ನದಿಗಳ ನೀರಿಲ್ಲ, ಎಲ್ಲ ಬತ್ತೋಗಿದೆ. ಮಳೆ ಇಲ್ಲ, ಬೆಳೆ ಇಲ್ಲ, ರೈತರೆಲ್ಲ ಸೂಸೈಡ್ ಮಾಡ್ಕೊಂಡು ಸಾಯ್ತಾ ಇದ್ದಾರೆ. ನೀರಿಲ್ದೆ ಎಷ್ಟು ದುಡ್ಡು ಕೊಟ್ರು ನೀರ್ ಸಿಗ್ತಾ ಇಲ್ಲ. ನೀರಿದೆ ಅಂತ ಹೇಳಿ ಮನೆ ಕಟ್ಟೋ ಪ್ರಾರಂಭ ಮಾಡಿದ್ರೆ ಇವಾಗ ನೀರಿನ ಅಭಾವ ಈಗ ಮನೆ ಕಟ್ಟೋದ ಹೇಗ್ ಪೂರೈಸೋದು? ಹಾ, ಇದಕ್ಕೊಂದು ಸೊಲ್ಯೂಷನ್ ಇದೆ. ಬೋರ್ ತೋರ್ಸೋಣ. ಹೌದು, ಬೋರ್ ತೋರ್ಸೋಣ. ಬನ್ನಿ. ಅಯ್ಯೋ, ಭೂಮಿಲೂ ನೀರಿಲ್ಲ, ಬೋರ್ವೆಲ್ಲೂ ನೀರ್ ಬರ್ತಾ ಇಲ್ಲ. ಇವಾಗ ಏನಪ್ಪಾ ಮಾಡೋದು? ಏನಪ್ಪ ಮಾಡೋದು? ಭೂಮಿಲೂ ನೀರಿಲ್ಲ, ಮಳೆನೂ ಬರ್ತಾ ಇಲ್ಲ. ಅಯ್ಯೋ, ನೀರಿನ ಅಭಾವಕ್ಕೆ ಹಲವಾರು ಕಾರಣಗಳಿವೆ. ನೋಡಿ, ನಾವೆಲ್ಲರೂ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ತುಂಬಾ ನೀರನ್ನ ವೇಸ್ಟ್ ಮಾಡ್ತಿದೀವಿ. ಅದ್ರ ಜೊತೆಗೆ ಮರಗಳನ್ನ ಕಡಿತಾ ಇದ್ದೀವಿ, ಅರಣ್ಯಗಳನ್ನ ನಾಶ ಮಾಡ್ತಿದೀವಿ. ಇದರಿಂದಾಗಿ ಕೆರೆಗಳೆಲ್ಲ ಬತ್ತಿ ಹೋಗ್ತಿದೆ. ಆಮೇಲೆ ಈ ತರ ಸಿಕ್ಕಲ್ಲಿ 1000 ಅಡಿ ಬೋರ್ವೆಲ್ ತೆಗೆಯೋದ್ರಿಂದ ಅಂತರ್ಜಲದ ಮಟ್ಟ ಕಡಿಮೆ ಆಗ್ತಿದೆ. ಅಂಡ್ ಅನದರ್ ಮೇಜರ್ ರೀಸನ್ ಫಾರ್ ವಾಟರ್ ಸ್ಕೇರ್ಸಿಟಿ ಇಸ್ ದ ಎಕ್ಸ್ಟೆನ್ಷನ್ ಆಫ್ ಟೈಗರ್ಸ್. ಏನ್ ಮೇಡಮ್? Water scarcity is due to extinction of tigers. ಅಲ್ಲ ಮೇಡಮ್, ವಾಟರು ಟೈಗರು, ಟೈಗರು ವಾಟರು, ವಾಟರು ಟೈಗರು, ಇದ್ರ ಮಧ್ಯದಲ್ಲಿ ಏನ್ ಮೇಡಮ್ ಸಂಬಂಧ? ಹೌದು, ಏನ್ ಬೇಕು? ಏನು ಅರ್ಥನೇ ಆಗ್ತಿಲ್ವಪ್ಪ. ಸಂಬಂಧ ಇದೆ. I will let you know. We all know that tigers reside in the forest, and our forests are covered with different vegetations like trees, shrubs, creepers, climbers, and majorly grass. Now, when it rains heavily, the grass and the shrub layer reduces the effect of the water by holding the rain droplets on the leaves. So the soil will get enough time to absorb all the water completely. Now, coming to tiger, tiger is a carnivore and it maintains the balance of the food chain by consuming the herbivores. For a minute, let us all imagine that tigers are not at all there. Now what will happen? What will happen? There will be an imbalance in the food chain. The herbivores will end up eating all the grass and the shrub canopy. Now when it rains, the rain droplets come in direct contact with the soil surface and the soil will not be able to absorb all the water completely. As a result, this water flows down to the rivers and these rivers may overflow during